Hello friends, welcome back to my YouTube channel ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇದನ್ನ ನೀವೆಲ್ಲೂ ಸ್ಕಿಪ್ ಮಾಡದೆ ನೆನ್ನೆ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ನನ್ನಂಥ ತಾಯಂದಿರು ತುಂಬ ಪುಟ್ ಮಕ್ಳು ಇಟ್ಕೊಂಡಿರೋಂಥವ್ರಿಗೆ ತುಂಬ ಉಪಯೋಗವಾಗುವಂಥ ವಿಡಿಯೋ. ಇವಾಗ ಯಾರ್ಯಾರು ತಾಯಿಯಾಗಿದ್ದೀರೋ, ಯಾರ್ಯಾರಿಗೆ ಈ ಥರ ಸಮಸ್ಯೆ ಪಾಪುಗಳಿಗೆ ಇರುತ್ತೋ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಮಕ್ಕಳ ಆರೋಗ್ಯನ ನೀವೇ ಕಾಪಾಡ್ಬೋದು ಡಾಕ್ಟ್ರ್ ಹತ್ರ ಹೋಗ್ದೇನೆ. ಹಾಗಾದರೆ ವಿಡಿಯೋ ತಡ ಮಾಡಲ್ಲ, ಹಾಗಾದ್ರೆ ಶುರು ಮಾಡೋಣ. ಫ್ರೆಂಡ್ಸ್, ಮಕ್ಕಳಿಗೆ ಇವಾಗ ಜಂತುಳದ ಸಮಸ್ಯೆ ತುಂಬ ಜಾಸ್ತಿ ಇದೆ. ಈ ಜಂತುಳು ಸಮಸ್ಯೆ ಇದೆ ಅಂತ ದೊಡ್ಡವ್ರಿಗಾಗ್ಲಿ ಮಕ್ಳಿಗಾಗ್ಲಿ ಹೇಗೆ ಕಂಡುಹಿಡಿಯೋದು, ಅದ್ರ ಲಕ್ಷಣಗಳೇನು, ಅದನ್ನ ಮೊದಲು ನಾವು ನೋಡ್ಬಿಡೋಣ. ಮಕ್ಕಳಿಗೆ ಗುದದ್ವಾರದಲ್ಲಿ ತುರಿಕೆ ಶುರುವಾಗುತ್ತೆ. ಅಂದರೆ ಅವ್ರಿಗೆ ಅಂದರೆ ನೀವು ನೋಡ್ತಾ ಇರ್ತೀರ, ಮಕ್ಕಳು ಸುಮ್ಮನೆ ಅವ್ರು ಇಚ್ಚಿಂಗ್ ಆಗ್ತಾ ಇರುತ್ತೆ. ಸೊ ಅವರು ಅದನ್ನೆಲ್ಲ ಅವಾಗ ಅವ್ರ ಗುದದ್ವಾರನ ಮುಟ್ಟಿ ನೋಡ್ಕೊತಾ ಇರ್ತಾರೆ. ಅತಿಯಾದ ವಾಂತಿ ಆಗೋದು. ಇವಾಗ ಏನಾದ್ರು ಊಟ ಮಾಡಿಸ್ತಾ ಇರ್ತೀವಿ, ಹಾಗೇನೆ ವಾಂತಿ ಮಾಡ್ಬಿಡ್ತಾರೆ, ಜೀರ್ಣ ಆಗಲ್ಲ. ಅದಾದ್ಮೇಲೆ ಅತಿಯಾದ ಲೂಸ್ ಮೋಷನ್ ಹೋಗೋದು, ದೊಡ್ಡವ್ರಿಗೂ ಆಗಿರ್ಬೋದು ಚಿಕ್ಕವ್ರಿಗೂ ಆಗಿರ್ಬೋದು. ಸೊ ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ. ಸೊ ಕಾರಣನೇ ಇಲ್ಲದೆ ಸುಸ್ತಾಗೋದು. ಪಾಪುಗಳು ಮೋಷನ್ ಹೋದಾಗ ಅದರಲ್ಲಿ ಹುಳುಗಳು ಕಾಣಿಸುತ್ತೆ, ಬಿಳಿಯಾದ ಹುಳುಗಳು ಇರುತ್ತೆ. ದೇಹದ ಉಷ್ಣತೆ ನಮ್ದು ಇವಾಗ ನಾರ್ಮಲ್ ಆಗಿ ನಮ್ದೊಂದು ದೇಹದ ಉಷ್ಣತೆ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಏನಾದರೂ ಮೈ ಬಿಸಿಯಾಗಿತ್ತು ಅಂತಂದ್ರೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ, ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಏನಾದರೂ ಬಿಸಿ ಇತ್ತು ಅಂದರೆ ಜ್ವರ ಅನ್ಕೊಂಬೇಡಿ. ಇಷ್ಟರಲ್ಲಿ ನಾನು ಹೇಳಿದ ಅಷ್ಟು ಲಕ್ಷಣದ್ರಲ್ಲಿ ಒಂದಿದ್ದು ಅದ್ರ ಜೊತೆ ಮೈ ಏನಾದರೂ ಬಿಸಿ ಇತ್ತು ಅಂತಂದರೆ ಅದು ಕನ್ಫರ್ಮು ಮಗು ಹೊಟ್ಟೆಲಿ ಜಂತುಳು ಮನೆ ಮಾಡಿದೆ ಅಂತ ಅರ್ಥ. ಹಾಗಾಗಿ ಜಂತುಳು ಸಮಸ್ಯೆ ಯಾಕೆ ಬರುತ್ತೆ, ಏನೇನು ತಿಂದರೆ ಬೇಗ ಜಂತುಳು ಸಮಸ್ಯೆ ಬರುತ್ತೆ. ಸೊ ಅತಿಯಾದ ಹಾಲನ್ನ ಕೊಡೋದು, ಓಕೆನಾ, ಅತಿಯಾಗಿ ಹಾಲು ಕೊಡೋದು. ಒಂದು ದಿನಕ್ಕೆ 3 ಲೋಟ ಒಬ್ಬೊಬ್ರು ಕುಡಿಸ್ತಾರೆ, 2 ಲೋಟ ಕುಡಿಸ್ತಾರೆ. ನೆಕ್ಸ್ಟು ಗಟ್ಟಿ ಮೊಸರು, ನಮ್ಮ ಮಗು ದಷ್ಟಪುಷ್ಟವಾಗಿ ಆಗ್ಬಿಡ್ಲಿ ಅಂದ್ಬಿಟ್ಟು ಕೆಲವರು ತಾಯಂದಿರು ಏನು ಮಾಡ್ಬಿಡ್ತಾರೆ, ಗಟ್ಟಿ ಮೊಸರನ್ನ ಕೊಡ್ತಾರೆ. ಅತಿಯಾದ ಮಾಂಸ ಸೇವನೆ, ದೊಡ್ಡವ್ರಿಗಾಗಿರ್ಬೋದು ಚಿಕ್ಕ ಮಕ್ಳಿಗಾಗಿರ್ಬೋದು, ವಯಸ್ಸಿಗೆ ಮೀರಿದ್ದು ನಾನ್ ವೆಜ್ ಕೊಡೋದು, ಮತ್ತೆ ದೊಡ್ಡವರು ಅತಿಯಾಗಿ ಮಾಂಸ ಸೇವನೆ ಮಾಡೋದ್ರಿಂದ ಜಂತುಳು ಸಮಸ್ಯೆ. ಕೈನ ತೊಳೆದೇನೆ ನಾವು ಮಕ್ಳಿಗೆ ಆಹಾರನ ತಿನ್ಸೋದು, ಮತ್ತೆ ಮಕ್ಳ ಕೈ ತೊಳೆದೇನೆ ಅವ್ರ ಕೈಗೆ ಏನಾದ್ರು ತಿಂಡಿ ಕೊಟ್ಬಿಟ್ಟು ಅವ್ರಿಗೆ ತಿನ್ನಕ್ಕೆ ಕೊಡೋದು, ಕೈ ತೊಳೆದೇನೆ ಕೊಡೋದ್ರಿಂದ ಜಂತುಳು ಸಮಸ್ಯೆ ಜಾಸ್ತಿ ಆಗುತ್ತೆ. ಇನ್ನೊಂದೇನಂತಂದ್ರೆ ದೊಡ್ಡವರು ಒಂದು ಗಾದೆ ಮಾತು ಹೇಳಿದ್ದಾರೆ, ಮಕ್ಳಿಗೆ ಚಡ್ಡಿ ಹಾಕಿಲ್ಲ ಅಂದ್ರೂ ಚಪ್ಪಲಿ ಹಾಕ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಲಿಪ್ಪರ್ ಹಾಕ್ತೇನೆ ಅಂದರೆ ಚಪ್ಪಲಿನ ಹಾಕ್ತೇನೆ ಮಕ್ಕಳನ್ನ ಆಟಾಡಕ್ಕೆ ಕಳಿಸೋದು, ಮಣ್ಣಲ್ಲಿ ಆಟಾಡಕ್ಕೆ ಬಿಡೋದು. ಸೊ ಅದರಿಂದನೂ ಕೂಡ ಜಂತುಳು ಸಮಸ್ಯೆ ಜಾಸ್ತಿ ಆಗುತ್ತೆ. ಮಣ್ಣಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡುತ್ತೆ, ಬೇರೆ ಹುಳುಗಳು ಕೂಡ ಮೊಟ್ಟೆ ಇಡುತ್ತೆ ನಿಜವಾಗ್ಲೂ. ಸೊ ಅದರಿಂದ ಮಕ್ಕಳು ಆಟಾಡಿರ್ತಾರೆ. ಆಟಾಡೋ ಟೈಮಲ್ಲಿ ಮಕ್ಕಳ ಒಂದು ಚರ್ಮದ ರಂಧ್ರ ತುಂಬ ಸೂಕ್ಷ್ಮವಾಗಿರುತ್ತೆ. ಅದ್ರ ಮುಖಾಂತರ ಅಂದರೆ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಹೋಗಿ ಅದು ಜಂತುಳ ಪರಿವರ್ತನೆ ಆಗುತ್ತೆ. ಸೊ ಇದು ಫ್ರಿಜ್ ನೀರು ಕುಡಿಯೋದು, ಅದಾದಮೇಲೆ ಜ್ಯೂಸ್ಗಳನ್ನ ಕುಡಿಯೋದು, ಕೂಲ್ ಡ್ರಿಂಕ್ಸ್ಗಳನ್ನ, ಚಾಕ್ಲೇಟು, ಬಿಸ್ಕೆಟು, ಬೇಕ್ರಿ ಐಟಮ್ಸು, ಈ ರೀತಿ ಅತಿಯಾದ ಸಿಹಿಯಿಂದ ಮಕ್ಕಳಿಗೆ ಜಂತುಳ ಸಮಸ್ಯೆ ಆಗುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಜಂತುಳ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ಇದಕ್ಕೆಲ್ಲ ಪರಿಹಾರ ಏನು ಮಾಡಬೇಕು, ಸಿಂಪಲ್ ಆಗಿ ಹೇಳ್ತೀನಿ, ಫಟಾಫಟ ಅಂತ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು. ನಾನು ಹೇಳ್ತಾ ಇರೋಂಥ ಮನೆ ಮದ್ದನ್ನ ನೀವು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ಬೆಳ್ಳುಳ್ಳಿ ತಗೊಳ್ಳಿ, ಒಂದೇ ಒಂದು ಬೆಳ್ಳುಳ್ಳಿ ತಗೊಳ್ಳಿ, ಅದನ್ನ ನೀಟಾಗಿ ಒಂದು ಕುಟ್ಟಾಣಿಲಿ ಕುಟ್ಟಬೇಕು. ಕುಟ್ಟಾದ್ಮೇಲೆ ಅದಕ್ಕೆ ಎಷ್ಟಾದರೂ ಬರಲಿ ರಸ, 1-2 ಡ್ರಾಪ್ಸ್ ಬಂತ ಸಾಕು. ಆ 6 ತಿಂಗಳ ಕೂಸಿಗೆ ಅಷ್ಟೇ ಸಾಕು. ಅದನ್ನ 2 ಡ್ರಾಪ್ಸ್ನ ಹಾಕಿ ಅದಕ್ಕೆ ಒಂದು 4 ಡ್ರಾಪ್ಸು ಹನಿ ಹಾಕೊಳ್ಳಿ. ಹನಿ ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ತಿರ್ಸಿ, ಗೊತ್ತಾಗುತ್ತಾ, ಒಳ್ಳೆಲಾಗಿರ್ಬೋದು ಇಲ್ಲ ಸ್ಪೂನಲ್ಲಿ ಆಗಿರ್ಬೋದು, ಚೆನ್ನಾಗಿ ತಿರ್ಸ್ಬಿಟ್ಟು ಮಗು ಮಲ್ಕೊಳ್ಳೋಕ್ಕಿಂತ ಮುಂಚೆ ಆಗಿರ್ಬೋದು, ಇಲ್ಲ ಊಟದ ಮುಂಚೆ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಾಗಿರ್ಬೋದು, ಮಗುಗೆ ಕುಡಿಸಿ ಏನೂ ತೊಂದರೆ ಇಲ್ಲ. ಇಲ್ಲಪ್ಪ ಮಗು ಖಾರ ಆಗುತ್ತೇನೋ, ಮಗುಗೆ ನತ್ತತ್ತು ಬಿಡುತ್ತೇನೋ ಅಂದ್ರೆ ಬೇಕಾದ್ರೆ ಒಂದು 2 ಡ್ರಾಪ್ಸು ನೀರು ಹಾಕಿ, ಅದು ಬಿಸಿನೀರು ಹಾಕಿ, ಏನೂ ತೊಂದರೆ ಇಲ್ಲ, ಓಕೆನಾ. ಇದಾಕಿ ಅದೇ ದೊಡ್ಡವ್ರಿಗಾದ್ರೆ ಏನು ಮಾಡಬೇಕು ಅಂತಂದರೆ, ಒಂದು 4 ಹೆಸರು ಬೆಳ್ಳುಳ್ಳಿನ ಬಿಡಿಸಿ ಅದನ್ನ ಹಾಗೆ ನುಂಗ್ಬೋದು. ನಿಮ್ಗೇನಾದ್ರೂ ಬೆಳ್ಳುಳ್ಳಿದು ಟೇಸ್ಟ್ ಚೆನ್ನಾಗಿದೆ, ನಾವು ತಿಂತೀವಿ, ನಾವೇನೋ ಹಗದು ತಿಂತೀವಿ ಅನ್ನಂಗಿದ್ರೆ ಚೆನ್ನಾಗಿ ಅದನ್ನ ಹಗದ್ಬಿಟ್ಟು ಅದ್ರ ಜೊತೆ ಬೇಕಾದ್ರೆ 1 ಸ್ಪೂನ್ ಜೇನ್ನ ಹಾಗೇನೆ ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ಟು 1 ಲೋಟ ಬಿಸಿನೀರನ್ನ ಕುಡಿದ್ಬಿಡಬೇಕು. ಖಾಲಿ ಹೊಟ್ಟೆಗೆ 1 ವಾರ ಮಾಡಬೇಕು ದೊಡ್ಡವರಾದರೆ. ಚಿಕ್ಕ ಮಕ್ಕಳಿಗೆ 3 ದಿನ ಈ ರೀತಿ ಮಾಡ್ಕೊಂಡು ಬಂದರೆ ಬರ್ತಾ ಕ್ರಮೇಣ ನೀವೇ ನೋಡ್ಬಿಡ್ತೀರಾ ಅದು ಜಂತುಳ ಆದಷ್ಟು ಕಡಿಮೆ ಆಗ್ತಿದೆ ಅಂತ. ಶುಂಠಿ ತಗೊಳ್ಳಿ, ಶುಂಠಿ ತೊಗೊಂಡ್ಬಿಟ್ಟು ಅದು ಒಂದಿಷ್ಟಷ್ಟು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಆಗಿ ಕುಟ್ಟಾಣಿಲಿ ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೇನೂ 1-2 ಹನಿ ಅದಕ್ಕೊಂದು 2 ಹನಿ ಅಂದರೆ ಇಂಗ್ಲೀಷಲ್ಲಿ ಹನಿ ಜೇನು, 1-2 ಡ್ರಾಪ್ಸ್ ಅಷ್ಟು, 2 ಹನಿ ಅಷ್ಟು, 1-2 ಡ್ರಾಪ್ಸ್ ಅಷ್ಟು ಜೇನು ಹಾಕ್ಬಿಟ್ಟು ಅದನ್ನು ಕೂಡ ಇದು ಮಾಡಿ, ಅದೇ ಹೇಳಿದ್ನಲ್ಲ ಅದೇ ಥರ ಖಾರ ಅಂತ ಅನಿಸುತ್ತೆ ಅಂದಂಗಿದ್ರೆ ಬೇಕಾದ್ರೆ 1-4 ಡ್ರಾಪ್ಸ್ ಅಷ್ಟು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು
ಶುಂಠಿ ರಸ ಮತ್ತು ಜೇನುತುಪ್ಪ ಎರಡೂ ಹಾಕಿ ಮಿಕ್ಸ್ ಮಾಡಿ ಮಗುಗೆ ಖಾಲಿ ಹೊಟ್ಟೆ ಕೊಡಿ, ಇಲ್ಲ ಊಟ ಆದಮೇಲೆ ಕೊಡಿ, ತೊಂದರೆ ಇಲ್ಲ. 4 ಕಾಳು ಧನ್ಯ, 2 ಕಾಳು ಅಷ್ಟು ಮೆಣಸು ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೊಂದು ಅರ್ಧ ಲೋಟ ನೀರು ಹಾಕಿ ಅದನ್ನೊಂದು ಚೆನ್ನಾಗಿ ನೀರನ್ನ ಕುದಿಸಿ, ಅದು ಕುದಿಸಿ ಒಂದು ಒಳ್ಳೆ ಇಲ್ಲಾಂದ್ರೆ 2 ಒಳ್ಳೆ ಬರೋಷ್ಟು ನೀರಾಗುತ್ತೆ ಸಾಕಷ್ಟು. ಅದರಲ್ಲಿ ನೀವು ಮಗುಗೊಂದು ಅರ್ಧ ಒಳ್ಳೆ ಅದನ್ನ ಸೋಸ್ತೆ ಕೊಡಬಾರ್ದು. ಚೆನ್ನಾಗಿ ಕುದ್ದ ಆದಮೇಲೆ ಅದನ್ನ ಸೋಸ್ಬೇಕು, ನೀಟಾಗಿ ಆರಿಸ್ಬಿಟ್ಟು ಮಗುಗೆ ಒಂದು ಅರ್ಧ ಒಳ್ಳೆ ತಗೊಂಡು ಧನ್ಯಕಾಳು ಮೆಣಸಿನ ನೀರನ್ನ ಕುಡಿಸಿ. ದೊಡ್ಡವರಾದರೆ ಅದ್ರ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ. ತುಳಸಿ ತಗೊಳ್ಳಿ, ಅದನ್ನ ಚೆನ್ನಾಗಿ ಕುಟ್ಟಿ ಅದರಿಂದ ರಸ ತಗೊಳ್ಳಿ, ಅದಕ್ಕೆ ಏನೂ ಸೇರಿಸ್ಬೇಡಿ. ತುಳಸಿ ರಸನ ಪಾಪುಗೆ ಕೊಡಿ, ಅದರಿಂದನೂ ಕೂಡ ಜಂತುಳ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಉತ್ಪತ್ತಿ ಆಗ್ತಿದ್ದಂಗೆ ನಾಶ ಆಗ್ಬಿಟ್ರೆ ಅದು ಮತ್ತೆ ಅದಕ್ಕೆ ಇನ್ನು ಜೀವ ಬರಲ್ಲ. ನೀವು ತುಂಬ ಆಗ್ಬಿಟ್ಟೈತೆ, ನಮ್ಗೆ ಗೊತ್ತಿಲ್ಲದೆ ತುಂಬ ಮಗುಗೆ ಇದೆ ಈ ರೀತಿ ಆಗ್ಬಿಟ್ಟೈತೆ, ಅದಾದಮೇಲೆ ಇದು ಮಾಡಿದ್ರು ಕಡಿಮೆ ಆಗಿಲ್ಲ ಅಂದರೆ ನೀವು ಕಾಯ್ಕೊಂಡು ದಯವಿಟ್ಟು ಕುತ್ಕೊಬೇಡಿ, ದಯವಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ದೊಡ್ಡವರು ಸಮೇತನೂ ಹಾಸ್ಪಿಟಲ್ಗೆ ಹೋಗಿ ನಿಮ್ಗೆ ಸಮಸ್ಯೆ ಜಾಸ್ತಿ ಇದ್ರೆ. ನನ್ಗೆ ಗೊತ್ತಿರೋಂಥ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮನಸ್ಸಿಗೆನ ಹಾಗೆ ಕಮೆಂಟ್ ಮಾಡಿ. ಈ ಸಮಸ್ಯೆ ಬೇರೆಯವ್ರಿಗಿದೆ ಅಂತಂದ್ರೆ ಈ ವಿಡಿಯೋನ ಮರಿದೇನೆ ಶೇರ್ ಮಾಡಿ, ಓಕೆನಾ? ಮತ್ತೆ ಸೂಪರ್ ಆಗಿರೋ ವಿಡಿಯೋದೊಂದಿಗೆ ನಿಮ್ಮನ್ನ ನಾನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್.